ಇದು ಬಹಳ ವಿಶೇಷವಾದ್ದು. ಇದು ಯಾವುದು ತಳಿ ಹಲಸಿನ ಇದೊಂದು ಹಲಸಿನ ಗಿಡ. ನಾವು ನೆಟ್ಟ ಗಿಡದಿಂದ ನಾವೇ ಹಲಸಿನ ಹಣ್ಣು ತಿನ್ನುವುದೆಲ್ಲ ಹಿಂದೆಲ್ಲ ತುಂಬಾ ರೇರ್ ಆಗಿತ್ತು. ಹೌದು, ಅವು ಸಿಕ್ಕುದಿಲ್ಲ, ನಮ್ಮ ಮಕ್ಕಳಿಗೆ ಸಿಕ್ಕುದು. ವಿಯೆಟ್ನಾಂ ಇರ್ಲಿ ಅಂತ ಹೇಳಿಕೊಂಡು ಅಂದ್ರೆ ಬೇಗವಾಗಿ ಬೆಳೆ ಬರುವಂತ, ಬೇಗ ಆಗ್ತದೆ, ಹಣ್ಣು ಕೂಡ ಒಳ್ಳೆ ರುಚಿ ಇರ್ತದೆ. ಖುಷಿ ಆಯ್ತಾ? ಈಗ ಅದರಲ್ಲೇ ಸ್ವಲ್ಪ ರೆಡ್, ಇದರಲ್ಲಿ ಒಳಗೆ ಸ್ವಲ್ಪ ಕೇಸರಿ ಕಲರ್ ಇರ್ತದೆ. ಓ, ಅದರ ಒಳಗೆ ಆ ಕಲರ್ ಇರುತ್ತಾ? ಹೌದಾ, ಸಲ ಇರ್ತದೆ. ಈಗ ಇದು ನಾರ್ಮಲ್ ಆಗಿರುವಂತದ್ದೆಲ್ಲ ಕೂಡ ಹಳದಿ ಆಗಿರುತ್ತೆ. ಹಳದಿ ಇರ್ತದೆ. ಇದೆಲ್ಲ ಅಂದ್ರೆ ಒಳ್ಳೆ ಸಿಹಿ ಇದೆಯಾ? ಒಳ್ಳೆ ಸಿಹಿ ಇರ್ತದೆ. ಮಾತ್ರ ಹಲಸಿನ ಗಾತ್ರ ಇದಕ್ಕೆ ಸ್ವಲ್ಪ ದೊಡ್ಡದಾಗ್ತದೆ. ಈ ಸಲ ಎರಡು ಹಣ್ಣಾಗಿ ತಿಂದಾಯ್ತು ನಾವು ಇದನ್ನು. ಇದರ ಗಾತ್ರ ಇರೋದು ಚಿಕ್ಕದಾಗಿದೆ, ಆದ್ರೆ ಒಳ್ಳೆ ವಿಶೇಷ. ಬೇಕಾದಷ್ಟು ಆಗ್ತದೆ ಇದರಲ್ಲಿ. ನಮಗೆ ಬೇಕಾದಷ್ಟು ಸಿಗುತ್ತೆ. ಈಗ ಇದು ಎಷ್ಟು ದೊಡ್ಡದಾಗುತ್ತೆ ಗಾತ್ರ? ಒಂದು 3 ವರ್ಷದ ಗಿಡ ಇದೀಗ. 3.5 ವರ್ಷ ಗಿಡಕ್ಕೆ. ಅಲ್ಲ, ಇದರ ಹಣ್ಣು ಇದು ಎಷ್ಟು ದೊಡ್ಡದಾಗ್ತದೆ? ಹಣ್ಣು ಸಾಧಾರಣ ಹಲಸಿನಕಾಯಿ ದೊಡ್ಡದಾಗ್ತದೆ. ಹೌದು, ದೊಡ್ಡದಾಗ್ತದೆ. ಇನ್ನು ಇದು ಬೆಳೆಬೇಕಷ್ಟೇ, ಇನ್ನು ಕೂಡ ಬೆಳೆಬೇಕಷ್ಟೇ ಇದೀಗ. ದೊಡ್ಡದಾಗಿ. ಇದಕ್ಕೆ ಏನಾದರೂ ವಿಶೇಷ ಆರೈಕೆ ಏನಾದರೂ ಮಾಡ್ತೀರಾ? ವಿಶೇಷ ಇದಕ್ಕೆಲ್ಲ, ಈ ಗಿಡಕ್ಕೆ ಸಾಧಾರಣ ಹಲಸಿನ ಹಣ್ಣಿನಾಗಲ್ಲ, ನಾವು ಸ್ವಲ್ಪ ಗೊಬ್ಬರ ಎಲ್ಲ ಕೊಡಬೇಕಾಗ್ತದೆ. ನಮ್ಮ ಊರಿನ ಈಗ ತಳಿ ಆಗುವಾಗ ನಾನು ನಟ್ಟು ಬಿಟ್ಟ ಸಾಕಾಗ್ತದೆ, ಈಗ ಆಗಲ್ಲ. ಸ್ವಲ್ಪ ಗೊಬ್ಬರ ಎಲ್ಲ ಕೊಡ್ಬೇಕು ಇದಕ್ಕೆ. ಸ್ವಲ್ಪ ನೋಡ್ಬೇಕು, ನೀರು ಸ್ವಲ್ಪ ಆದ್ರೂ ನೀರಿನ ಅಂಶ ಹಾಕಬೇಕಾಗ್ತದೆ. ಇದು ಜಂಬು ನೇರಳೆ, ಇಲ್ಲಿ ಗ್ರೀನ್ ಕಲರ್ ಬರ್ತಲ್ಲ. ಓ, ಗ್ರೀನ್ ಜಂಬು ನೇರಳೆ. ನಾವು ಎಲ್ಲ ನಾನು ನೋಡಿದ್ದು ಎಲ್ಲ ಕೆಂಪೆಲ್ಲ ನೋಡಿದ್ದೇನೆ, ಕೆಂಪು ಬಿಳಿ ಅಂತ ನೋಡಿದ್ದೇನೆ. ಮತ್ತೆ ಗ್ರೀನ್ ನಾನು ನೋಡ್ಲಿ. ಇದು ಯಾವುದು? ಗ್ರೀನ್ ಕಲರ್ ಅಲ್ಲಿ ಅಲ್ಲ? ಗ್ರೀನ್ ಕಲರ್. ಹಾಗೆ ನಾವು ತಂದದ್ದು ಹಾಗೆ ತಂದದ್ದು. ಹಾಗೆ ನೋಡ್ಬೇಕಷ್ಟೇ ಯಾವ ಕಲರ್ ಅಲ್ಲಿ ಬರ್ತದೆ. ಗಿಡ ಚಂದಕ್ಕೆ ಬಂದಿದೆ. 1 ವರ್ಷ ಆದಷ್ಟೇ ನೆಟ್ಟು. ಗಿಡಕ್ಕೆ 1 ವರ್ಷ ಆದಷ್ಟೇ? 1 ವರ್ಷ ಆಗಲಿಲ್ಲ, ಒಂದು 8 ತಿಂಗಳಾದಷ್ಟೇ ಗಿಡಕ್ಕೆ. ಇದಕ್ಕೂ ಕೂಡ ಏನು ಗೊಬ್ಬರ ಏನು ಇದೆ? ನಾವು ಸಾಧಾರಣ ಗೊಬ್ಬರ, ಹಟ್ಟಿ ಗೊಬ್ಬರ ಎಲ್ಲ ಸ್ವಲ್ಪ ಹಾಕಿ ಚೆನ್ನಾಗಿ ಮಾಡುವಂತ. ಗಿಡ ತಂದೆ 4 ಕ್ರಮ ಇಲ್ಲ. ನೀವು ಇದು ಗಿಡ ಎಲ್ಲಿಂದ ತಂದದ್ದು? ಇದು ನರ್ಸರಿಯಿಂದ ತಂದದ್ದು. ನರ್ಸರಿಯಿಂದ. ಅಂದ್ರೆ ನರ್ಸರಿಯಿಂದ ಕೆಲವು ಹೇಳ್ತಾರೆ, ನರ್ಸರಿಯಿಂದ ಕೆಲವೊಂದು ಗಿಡಗಳು ಒಳ್ಳೇದಿರುತ್ತೆ, ಕೆಲವೊಂದು ಈಗ ಈ ವಿಯೆಟ್ನಾಂ ಇರ್ಲಿ ಹಲಸಿನ ಗಿಡ ಉಂಟಲ್ಲ, ಇದು ಕೂಡ ನರ್ಸರಿಯಿಂದ ತಂದದ್ದು ನಾವು. ಎಲ್ಲ ಗಿಡ ನಮ್ಗೆ ಸಿಕ್ಕುದಿಲ್ಲ. ಹೌದು. ಪರೀಕ್ಷೆ ಮಾಡಿ ನೋಡುದು ಅಷ್ಟೇ. ಹೌದು, ಆಗ ಒಳ್ಳೇದು ಬಂದ್ರೆ ಅದು ಗೊತ್ತಾಗ್ತದೆ ನಮಗೇನು ಫಲ ಅಲ್ವಾ? ಇದು ರಂಬುಟನ್ನ ಗಿಡ. ಈಗ ಪರೀಕ್ಷೆ ಆಧಾರದಲ್ಲಿ ನೆಟ್ಟು ನೋಡಿದ್ದು ಆಗ್ತದೆ ಹೇಳಿ. ದೊಡ್ಡ ನೀರಿನ ಅವಶ್ಯಕತೆ ಅಂತ ಇಲ್ಲ, ಅಷ್ಟೇ ನೀರು ಸಾಕಾಗ್ತದೆ. ಮತ್ತೆ ಅದರ ಜೊತೆಯಲ್ಲಿ ಇದು ಮ್ಯಾಂಗೋಸ್ಟಿನ್ ಹೇಳಿ, ನಮ್ಮ ಪುನಾರ್ ಪುಳಿ ಹಣ್ಣು ಉಂಟಲ್ಲ, ಅದೇ ರೀತಿಯಲ್ಲಿ ಸ್ವಲ್ಪ ದೊಡ್ಡದು. ಈಗ ತಿನ್ನುವಂಥದ್ದು ಅಂಗಡಿಯಲ್ಲಿ ಸಿಗ್ತದೆ ನಮಗೆಲ್ಲ. ಅದು ಈಗ ಒಂದು ಕುತೂಹಲದಲ್ಲಿ ನಟ್ಟು ನೋಡಿದ್ದು ಆಗ್ತದ ಅಂತ ಹೇಳಿ. ಇದು ಸೀಬೆ, ಅದು ತೈವಾನ್ ಸೀಬೆ ಅಂತ ಹೇಳಿ, ದೊಡ್ಡ ಗಾತ್ರದ ಸೀಬೆ. ನಾವು ಅದನ್ನು ಒಮ್ಮೆ ಕೃಷಿ ಮಾಡುವ ಯೋಜನೆ ಇತ್ತು, ಅದು ನಮಗೆ ಸಿಂಗಲ್ ಗಿಡಗೆ ಸಿಕ್ಕುದಿಲ್ಲ. ಅಲ್ಲ, ಇದರಲ್ಲಿ ಎಷ್ಟು ಲಾಭ ಒಳ್ಳೆ ಇದೆಯಾ ಅಂತಲ್ವಾ? ಲಾಭ ಏನಿಲ್ಲ, ನಮಗೊಮ್ಮೆ ಪರೀಕ್ಷೆ ಮಾಡೋದಕ್ಕೆ ನೋಡ್ಲಿಕ್ಕೆ ಆಗ್ತದೆ ನೋಡುವಂತ. ಅಲ್ಲ, ಕೃಷಿಯಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಮಾಡಿದ್ರೆ ಯೂಟ್ಯೂಬ್ ಎಲ್ಲ ನೋಡಿದ್ದೇವೆ ಅದೆಲ್ಲ. ಈಗ ಆಗ್ತದ ನೋಡ್ಲಿಕ್ಕೆ ಬೇಕಾಗಿ. ಲಕ್ಷ್ಮಣ ಫಲ ಅಂತ ಹೇಳಿಕೊಂಡು ಈ ಕ್ಯಾನ್ಸರ್ ಇದ್ದವರಿಗೆಲ್ಲ ಉಪಯೋಗ ಮಾಡ್ತಾರಲ್ಲ, ಇದು ಅದು ಅಲ್ಲ, ಬಹಳ ಉಪಯುಕ್ತವಾದಂಥದ್ದು. ಎಲೆ ಒಳ್ಳೆ ಪರಿಮಳ ಇರ್ತದೆ. ಈಗ ನಮ್ಮಲ್ಲಿ ಇರ್ತದೆ ಕೆಲವರಿಗೆಲ್ಲ, ಪ್ರತ್ಯೇಕ ಇರುವ ಗಿಡ ಅಲ್ಲ, ನಮ್ಮಲ್ಲಿ ಇಷ್ಟವಾಗಿ ಇಲ್ಲ ಆಯ್ತು. ಪರೀಕ್ಷೆ ಲಕ್ಷ್ಮಣ ಗಿಡ ಅಂತ, ಲಕ್ಷ್ಮಣ ಫಲ ಅಂತ ಹೇಳಿ, ಫಲ ಮುಳ್ಳು ಮುಳ್ಳಾಗಿ ಹಲಸಿನ ಹಾಗೆ ಸಣ್ಣದಿರ್ತದೆ ಗಾತ್ರ, ಸಣ್ಣ ಹಲಸಿನ ಗಿಡದ. ಯಾವುದು ಮಾವಿನ? ಇದು ನಮ್ಮ ಮಾವಿನ ಗಿಡ. ಒಂದು 3.5 ವರ್ಷ ಆಯ್ತು. ಇಲ್ಲ, 3.5 ವರ್ಷ 4 ವರ್ಷ ಆಗ್ತಾ ಬಂತು. 2 ವರ್ಷದಿಂದ ಮಾವಿನ ಹಣ್ಣು ಆಗ್ತಾ ಉಂಟು ಇದರಲ್ಲಿ. ಇದು ಯಾವುದು? ಇದೊಂದು ಹೈಬ್ರಿಡ್ ವೆರೈಟಿ. ಅದೇ ಹೆಸರು ಮೂವಾಂಡ ಮಾವು ಅಂತ ಹಾಗೆ ಹೇಳ್ತಾರೆ. ಮೂವಾಂಡ ಮಾವು. ಇದನ್ನ ನಾವು ಎಲ್ಲ ದೊಡ್ಡ ಮರ ಆಗ್ತಿತ್ತು, ನಾವು ಬ್ರೂನ್ ಮಾಡಿ ಬಿಡುದು, ಕಟ್ ಮಾಡಿ ಈಗ ಸ್ವಲ್ಪ ಅಗಲವಾಗಿ ಹರಡುವ ಹಾಗೆ. ಯಾವಾಗ ಅದು ಮಾಡುದು? ಅಂದ್ರೆ ಚಿಕ್ಕದಿರುವಾಗಲೇ ಮಾಡುದಾ ಅಥವಾ? ಅಲ್ಲ, ಸಾಧಾರಣ ಮೇಲೆ ಹೋಗುವಾಗ ಮಾಡಿಬಿಡು, ಮತ್ತೆ ಕೊಯ್ಲಿಕ್ಕೆಲ್ಲ ಕಷ್ಟ ಆಗ್ತದೆ. ಹಾಗೆ ಮಾಡಿದ್ರೆ ಏನು ಹೆಚ್ಚು ಫಲ ಏನಾದ್ರು ಆ ರೀತಿಯಲ್ಲಿ ಉಂಟಾ? ಫಲ ಬರ್ತದೆ, ನಮಗೆ ಕೈಗೆ ಎಟಕುವ ರೀತಿಯಲ್ಲಿ ಸಿಗುತ್ತೆ ಇರ್ತದೆ. ಈಗ ನೋಡಿ, ಇಲ್ಲಿ ಎಷ್ಟು ಕೆಳಗಿದೆ ನೋಡಿ, ಇದು ನನ್ನ ಕೈಗೆ ಇದಾಗ್ತದೆ. ಈ ಸಲ ಸ್ವಲ್ಪ ಮಾವಿನ ಮಿಡಿ ಎಲ್ಲ ಸ್ವಲ್ಪ ಉಂಟು. ಒಂದು 2 ವರ್ಷದಿಂದ ಆಗ್ತಾ ಉಂಟು. ಇದು 3ನೇ ವರ್ಷ ಅಲ್ಲ ಮಾವಿನಕಾಯಿ. ಹಾಗೆ ಇದೊಂದು ನಮಗೆ ಬೇಕಾದಾಗ ಒಂದು ಮನೆಯಲ್ಲಿ ಅಲ್ವಾ, ಮನೆ ಹತ್ತಿರದಲ್ಲಿ ಹಣ್ಣೆಲ್ಲ ಒಳ್ಳೆ ಸಿಹಿ ಇದೆಯಾ? ಹಣ್ಣೆಲ್ಲ ಒಳ್ಳೆ ಸಿಹಿ ಇದೆ. ಮಾತ್ರ ಅಲ್ಲ, ಇದು ನಮ್ಗೆಲ್ಲ ಮಾವಿನ ಮರ ಅಂತ ಹೇಳುವಾಗ ದೊಡ್ಡ ಮರ. ಹೌದು, ನಾವೆಲ್ಲ ಹಿಂದೆಲ್ಲ ಆಗಿಲ್ಲ ಚಿಕ್ಕದ. ಈಗ ನಮ್ಗೆ ಬೇಕಾದ್ದು ನಾವು ಅಂಗಡಿಯಿಂದ ತರೋದಕ್ಕಿಂತ ನಾವೇ ಮಾಡಿ ನಡುವಾಗ ಒಂದು ಖುಷಿ ಬೇರೆ ಆಗ್ತದೆ. ಅಂದ್ರೆ ಇದೆಲ್ಲ ಮೇಂಟೈನ್ ಮಾಡ್ಬೇಕಿದ್ರೆ ನಾವು ನಾರ್ಮಲ್ ಗಿಡದಾಗಲ್ಲ, ಸ್ವಲ್ಪ ಗೊಬ್ಬರ ನೀರು ಎಲ್ಲ ಕೊಡಬೇಕಾಗ್ತದೆ ಮರಕ್ಕೆ.
ಇದಕ್ಕೆ ನೀವು ಈಗ ಎಂತ ಗೊಬ್ಬರ ಹಾಕ್ತೀರಾ ಹಟ್ಟಿಗೆ? ಹಟ್ಟಿ ಗೊಬ್ಬರ ಹಾಕ್ತೇವೆ, ನಾವು ಮಾಡುವ ಸ್ಲರಿ ಹಾಕ್ತೇವೆ. ಮತ್ತೆ ಅಂದ್ರೆ ನೋಡಿ ಇದು ಎಲ್ಲ ಇಷ್ಟೇ ಬಿಸಿಲಿಗೆ ಹಾಕ್ಬೇಕಷ್ಟೇ. ಇಷ್ಟೇ ಇದರಲ್ಲಿ ಬೆಳೆದದ ಆದ್ರೆ ಒಳ್ಳೆ ಮನೆ. ಈಗ ಅದನ್ನ ಈ ಇಳುವರಿ ಆದ ನಂತರ ಕಟ್ ಮಾಡಿ ಬಿಡ್ಲಿಕ್ಕೆ ಉಂಟು, ಅದು ಪುನಃ ಹೀಗೆ ಹರಡಿ ನಿಲ್ತದೆ. ನೀವೀಗ ಒಂದು ಜೀವಾಮೃತ ರೀತಿಯಲ್ಲಿ ಮಾಡ್ತಾ ಇದ್ದೀರಿ, ಇದಕ್ಕೆ ಏನೆಲ್ಲ ಉಪಯೋಗ, ಜೀವಾಮೃತ ಏನು, ಅದರಿಂದ ಉಪಯುಕ್ತ ಏನು ಅಂತ ಹೇಳ್ಬೋದು, ಉಪಯೋಗಗಳು ಏನು ಅಂತ? ಕೂಡ ಈಗ ಯೂಟ್ಯೂಬ್ ನೋಡಿ ಮಾಡಿದ್ದು, ಅಂದ್ರೆ ವರ್ಷ ಮಾಡ್ತಾ ಇರ್ತೇವೆ ನೋಡಿ. ಈಗ ಇದಕ್ಕೆ ನೆಲಕಡಲೆ ಹಿಂಡಿ, ಮತ್ತೆ ಬೇವಿನ ಹಿಂಡಿ, ಮತ್ತೆ ಹಸಿ ಸಗಣಿ, ಮತ್ತೆ ಬೂದಿ, ಮತ್ತೆ ಇದು ಎಲುಬಿನ ಹುಡಿ. ಅದಂದ್ರೆ ಎಲ್ಲಿ ಸಿಗ್ತದೆ ಎಲುಬಿನ ಹುಡಿ? ನೋಡಿ ಸಿಗ್ತದೆ ನಮಗೆ, ಸಾಧಾರಣ ನಾವು ಗೊಬ್ಬರ ಎಲ್ಲ ಮಾರುವ ಅಂಗಡಿ ಸಿಗ್ತದೆ. ಇದನ್ನೆಲ್ಲ ಹಾಕಿ ಮತ್ತೆ ನಾವು ಈ ಕೃಷಿ ಮಾಡುವ ಜಾಗದ ಒಂದು ಹಿಡಿ ಮಣ್ಣು ಮತ್ತೆ ನೀರು ಹಾಕಿ ಒಂದು ವಾರ ಇಡ್ತೇವೆ. ಒಂದು ವಾರ ಇಟ್ಟದು ಒಳ್ಳೆ ಹುಳಿ ಬಂದು ಒಳ್ಳೆ ಸ್ಮೆಲ್ ಬರ್ತದೆ. ಈಗ ನಮಗೆ ಸ್ವಲ್ಪ ಆಗ್ಲೇ ಓಪನ್ ಮಾಡಿದ್ದೇವೆ, ದಿನದಲ್ಲಿ ಒಂದು ದಿನ ಈಗ ಒಂದೇ ಸೈಡಿಗೆ ತಿರುಗಿಸ್ಬೇಕು. ಇದನ್ನು ಒಂದೇ ಸೈಡಿಗೆ ತಿರುಗಿಸ್ಬೇಕು. ಎಲ್ಲ ಜೀವಾಣುಗಳೆಲ್ಲ ಇರ್ತದೆ ಹೇಳ್ತಾರೆ ಇದರಲ್ಲಿ. ಇದನ್ನೀಗ ಹೇಗೆ ನೇರವಾಗಿ ಹಾಕುದಾ? ನಾವು ಸಣ್ಣ 1 ಲೀಟರ್ಗೆ ಒಂದು 10 ಲೀಟರ್ ನೀರು ಹಾಕಿ ಮಿಕ್ಸ್ ಮಾಡಿ ಅದನ್ನು ಲೈಟ್ ಮಾಡಿ ಬಿಡುದು. ಲೈಟ್ ಮಾಡಿ ಇದನ್ನ ನೇರವಾಗಿ ಹಾಕಬಾರ್ದು, ಹೀಟ್ ಆಗ್ತದೆ. ಲೈಟ್ ಮಾಡಿ ಬಿಡುದು, ಅದೇ ಸಾಕಾಗ್ತದೆ ಗಿಡಕ್ಕೆ. ಅಂದ್ರೆ ಒಂದು ಪ್ರಮಾಣದಲ್ಲಿ ತಕೊಂಡು ಒಂದು ಬಕೆಟ್ ಅಲ್ಲಿ ನೀರು ತಕೊಂಡು ಅದಕ್ಕೆ ಪ್ರಮಾಣದಲ್ಲಿ. ಹೌದು, ನಾವು ಈಗ ಗಿಡ ದೊಡ್ಡದಾದ ಮೇಲೆ ವಾರಕ್ಕೆ 2 ಸಲ ಬಿಡ್ತೇವೆ ಇದನ್ನು. ಬೇರೆ ಏನು ಗೊಬ್ಬರ ನೇರವಾಗಿ ಬುಡಕ್ಕೆ ಹಾಕುವಂತದ್ದು, ನೇರವಾಗಿ ಲೈಟ್ ಮಾಡಿ ನೇರವಾಗಿ ಬುಡಕ್ಕೆ ಸ್ವಲ್ಪ ಕೆಲಸ ಆಗ್ತದೆ ಎಲ್ಲದಕ್ಕೆ. ಹೌದು, ಪೈಪ್ ಹಾಗೇನಿಲ್ಲ. ಅಂದ್ರೆ ಇದು ಕೆಲವರೆಲ್ಲ ಡ್ರಿಪ್ ಅಲ್ಲಿ ಇದು ಮಾಡ್ತಾರಲ್ಲ, ಡ್ರಿಪ್ ಅಲ್ಲಿ ಮಾಡುವುದು ನಮಗೆ ಸಮಯದ ಉಳಿತಾಯ ಮಾಡಬಹುದು ಅಷ್ಟೇ. ಆದ್ರೆ ಅಷ್ಟೇ ಖರ್ಚಾಗ್ತದೆ. ಸ್ವಲ್ಪ ಸಣ್ಣ ಒಂದು 10-15 ಸೆಂಟ್ ಎಲ್ಲ ಮಾಡುವಾಗ ಡ್ರಿಪ್ ಎಲ್ಲ ಮಾಡಿದ್ರೆ ತುಂಬಾ ಕಾಸ್ಟ್ಲಿ ಆಗ್ತದೆ. ಅದಕ್ಕಿಂತ ನಾವು ಹೀಗೆ ಮಾಡುದು ಉತ್ತಮ. ಇದಕ್ಕೆ ಈಗ ಸೆಗಣಿ, ಇದು ದನ ಸೆಗಣಿ ಮತ್ತೆ ಇದು ಬಹಳ ಮಹತ್ವದ್ದು ಅಲ್ವಾ? ನಾವು ದನದ ಸೆಗಣಿ ಮತ್ತೆ ಅದಕ್ಕೆ ಅಷ್ಟೇ ನೀರು ಹಾಕುದು. ನೀರು ಹಾಕಿ ಲೈಟ್ ಮಾಡುದು, ಲೈಟ್ ಮಾಡಿ ಮತ್ತೆ ಅದಕ್ಕೆ ಇದು ಕಡಲೆ, ನೆಲಕಡಲೆ ಹಿಂಡಿ, ಮತ್ತೆ ಬೇವಿನ ಹಿಂಡಿ, ಮತ್ತೆ ಅಕ್ಕಚ್ಚಿ ಹಾಕ್ತೇವೆ. ಅಕ್ಕಚ್ಚಿ ಅಂದ್ರೆ ಅದು ಹುಳಿ ಬರ್ಲಿಕ್ಕೆ ಬೇಕಾಗಿ ಅಕ್ಕಚ್ಚಿಯನ್ನು ಕೂಡ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಇಡುದು. ಎಷ್ಟು ಸಾಧಾರಣ 1 ತಿಂಗಳು ಬೇಕಾ ಅಥವಾ 1 ವಾರ ಸಾಕು? 1 ವಾರ ಸಾಕು. 1 ವಾರ ಸಾಕಾಗ್ತದೆ. ಹಾಗೆ ಅದೆಲ್ಲ ಕಸಲ ತೆಗಿತೇವೆ, ಕ್ಲೀನ್ ಮಾಡಿ ಅಲ್ವಾ? ಹಸಿ ಸಗಣಿಯನ್ನು ಹಾಕುದು. ಇದು ನಿಮಗೆ ಇಷ್ಟು ಗಿಡಗಳಿಗೆ ಸಾಕಾಗ್ತದೆ? ಇಲ್ಲ, ಗಿಡಗಳು ಒಮ್ಮೆ ಹಾಕ್ಲಿಕ್ಕೆ ಸಾಕಾಗ್ತದೆ, ಮತ್ತೆ ಪುನಃ ಮಾಡಿ ಇಡುದು. ಒಮ್ಮೆಗೆ ನಿಮಗೆ ಸಾಕಾಗ್ತದೆ? ಒಮ್ಮೆ ಸಾಕಾಗ್ತದೆ. ನೀವು ಇದನ್ನು ಎಷ್ಟು ಸಮಯಕ್ಕೊಮ್ಮೆ ಹಾಕ್ತೀರಿ? ನಾವು ವಾರದಲ್ಲಿ ಒಮ್ಮೆ ಹಾಕ್ತೇವೆ. ವಾರದಲ್ಲಿ ಒಮ್ಮೆ ಹಾಕ್ತೇವೆ. ಈಗ 1 ವಾರಕ್ಕೆ ತಯಾರಾದ್ದು ಇದು ಆಗಿದೆ. ನಾಳೆ ಆದಿತ್ಯವಾರ. ಇದಕ್ಕೆ ಎಷ್ಟು ದಿವಸ ಆಯ್ತು ಈಗಿಟ್ಟು ಆಯ್ತು? 5 ದಿನ ಆಯ್ತು, 6 ದಿನ ಆಯ್ತು. ಇವತ್ತು ಸಂಜೆ ಹಾಕುದು, ಮತ್ತೆ ರಾತ್ರಿ ಪುನಃ ಮಾಡಿ ಇಡುದು. 1 ವಾರ ಮಾಡಿ ಪುನಃ ಶನಿವಾರ ಸಂಜೆ ನಾವು ಫ್ರೀ ಇರುವಾಗ ಹಾಕಿ ಬಿಡುದು. ಆ ರೀತಿ ಮಾಡಿಟ್ರೆ ಮತ್ತೆ ಈಗ ಈ ನಾಡ್ದು ಇದು ಇವತ್ತು ಹಾಕಿದ್ರೆ ಮತ್ತೆ ಇವತ್ತು ರೆಡಿ ಮಾಡಿ ಇಡುದು. ಮತ್ತೆ ನಾಳೆ ಮತ್ತೆ ಇನ್ನೊಂದು ವಾರಕ್ಕೆ ರೆಡಿ ಆಗಿರ್ತದೆ. ಒಟ್ಟಿಗೆ ಮಾಡಿ ಇಡುವ, ಸುಮ್ಮನೆ ಬ್ಯಾರಲ್ ಎಲ್ಲ ತಂದು ಸುಮ್ಮನೆ ಖರ್ಚು. ಹಾಗೆ ಇದರಲ್ಲೇ ಮಾಡಿ ಇಟ್ಟರೆ ಮುಗಿತ. ಹೌದು. ಮತ್ತೆ ಬೇರೆಲ್ಲಿಗೆ ಇದೇನು? ಇದೆಲ್ಲ ಮರಗೆಣಸು ನೆಟ್ಟದ್ದು. ಮರಗೆಣಸು ಅಂದ್ರೆ ಇದು ಹೀಗೆಲ್ಲ ಸ್ವಲ್ಪ ಕೂಡ ಮಣ್ಣು ಸೇರಿಸಿ ಅದಕ್ಕೆ ಲೆಕ್ಕೊಂಡು, ಇವಾಗ ಇದರ ಕೋಲು ಸ್ವಲ್ಪ ದೊಡ್ಡದಾಯ್ತು ನೆಟ್ಟದ್ದು. ಅದು ನಾವು ಮತ್ತೆ ಒಳ್ಳೆ ಬಿಸಿಲಿರುವ ಜಾಗ ಬೇಕು ಇದಕ್ಕೆ. ಜಾಗ ಇಲ್ಲ ಕೂಡ ಇಲ್ಲೇ ನೆಟ್ಟದ್ದು. ಇದ್ದ ಜಾಗದಲ್ಲಿ ನಾವೆಲ್ಲ ಮಾಡಬೇಕು ನೆಟ್ಟದ್ದು. ಆದ್ರೆ ಇಲ್ಲಿ ಹಂದಿ ಉಪದ್ರ ಭಯಂಕರ ಉಂಟು. ಮನೆಯ ಹತ್ತಿರವಾಗುವಾಗ ನೆಟ್ಟದ್ದು. ಇಲ್ಲ ನಾವು ನಟ್ಟು ಮರಗೆಣಸು ಆಗಬೇಕಿದ್ರೆ ಹಂದಿ ಕೊಂಡೋಗಿ ಆಗ್ತದೆ. 2-3 ಸಲ ಮರಗೆಣಸು. ಇದಕ್ಕೆ ಏನಾದ್ರು ಗೊಬ್ಬರ ಬೇರೆ? ಇಲ್ಲ, ಇದಕ್ಕೆ ಗೊಬ್ಬರ ಹಾಕ್ತೇವೆ. ಆಗ್ಲಿಲ್ಲ, ಇನ್ನೀಗ ಸ್ವಲ್ಪ ದೊಡ್ಡದಾದ ಮೇಲೆ ಮಣ್ಣು ಸೇರಿಸಬೇಕು. ನೀರು ಬೇಕು ಅಂತ ಹೇಳಿ ಮಳೆಗಾಲಕ್ಕೆ ನಟ್ಟೆ. ಈಗ ಬೇಸಿಗೆಯಲ್ಲಿ ಇಟ್ಟ ಕಾರಣ ನೀರು ಹಾಕ್ತೇವೆ. ಮಳೆಗಾಲದ ನಟ್ಟ ನೀರು ಬೇಕು ಅಂತ ಹೇಳಿ. ಅಂದ್ರೆ ಈಗ ಈ ಮರಗೆಣಸನ್ನು ನಡುವಾಗ ಅದು ಏನು, ಈಗ ಮಣ್ಣು ಒಳ್ಳೆದಕ್ಕೆ ಒಳ್ಳೆ ಮಣ್ಣು ಬೇಕು, ನುಸೂಲಾಗಿ ಮಣ್ಣು ಬೇಕು, ಅಂದ್ರೆ ಲೂಸ್ ಬೇಕು. ಕಲ್ಲು ಮಿಶ್ರಿತ ಮಣ್ಣಾದ್ರೆ ಒಳ್ಳೆ ಗೆಣಸು ಆಗ್ತದೆ. ಕಲ್ಲು ಮಿಶ್ರ ಬೇಕು. ಕಲ್ಲು ಮಿಶ್ರಿತ ಮಣ್ಣಾದ್ರೆ ಒಳ್ಳೆ ಗೆಣಸು ಆಗ್ತದೆ. ಆಮೇಲೆ ಒಳ್ಳೆ ಗೆಣಸು ಆಗ್ತಾ ಇತ್ತು. ಮತ್ತೆ ಇಲ್ಲಿ ಹಂದಿಯ ಉಪಟಳ ಉಂಟು, ಸಿಕ್ಕುದಿಲ್ಲ. ಮತ್ತೆ ಹೆಗ್ಗಣ ಇತ್ಯಾದಿ ಎಲ್ಲ ಹೆಗ್ಗಣ ತಿಂತದೆ. ಅದೆಲ್ಲ ಬರುವ ಕಾರಣ ನಾವು ಮಾಡಿದ ಕೆಲಸ. ಅದಕ್ಕೇನಾದ್ರೂ ಬೇರೆ ಇದು ಮಾಡ್ಲಿಕ್ಕೆ ಆಗುದಿಲ್ವಾ? ಏನಾದ್ರು ಪ್ರಯೋಗ? ಇದಕ್ಕೆಲ್ಲ ನಾವೆಂತ ಈ ಕೂದಲೆಲ್ಲ ತಂದಾಕ್ತಾರೆ, ಸೆಲೂನ್ ಹಂದಿ ಬರುದಿಲ್ಲ ಅಂತ ಹೇಳ್ತಾರೆ. 1-2 ಸಲ ಮಾಡಿ ನೋಡಿದ್ದೇವೆ, ಮಾತ್ರ ಎಲ್ಲ ಮರ ಆಗಿಲ್ಲ. ಕೊನೆಗೆ ನಾವು ಅದನ್ನು ಇಳುವರಿ ಮಾಡುವಾಗ ಹೋಗೋ ಸ್ವಲ್ಪ ಬೇಸರ ಆಗ್ತದೆ. ಹಾಗೆ ಮರಗೆಣಸನ್ನು ಹೊರಗೆಲ್ಲ ಮಾಡುದು ಬಿಟ್ಟಿದ್ದೇವೆ. ಸ್ವಲ್ಪ ಇಲ್ಲ ಇದ್ದದನ್ನು ನೀವು ಮಣ್ಣು ರಾಶಿ ಹಾಕಿ ಮಾಡಿದಿರಿ ಈಗ, ಇಲ್ಲ ಅಲ್ವಾ?
ಇದು ಈಗ ಇದರಲ್ಲಿ ಸಾಧಾರಣ ಇದು ಮರಗೆಣಸಲ್ಲಿ ಎಷ್ಟು ಸಮಯ ಬೇಕಾಗ್ತದೆ ನಮಗೊಂದು ಒಳ್ಳೆ ಗಿಡ ಆಗಿ ಬೆಳೆದು ಫಸಲು ಬರಲಿಕ್ಕೆ? ಗೆಣಸಲ್ಲಿ ಬೇರೆ ಬೇರೆ ರೀತಿ ಉಂಟು. 9 ತಿಂಗಳಲ್ಲಿ ಆಗುದುಂಟು, 1 ವರ್ಷದಲ್ಲಿ. ಅದರಲ್ಲಿ ತಳಿ ಬೇರೆ ಉಂಟು? ಅದರಲ್ಲಿ ಬೇರೆ ಬೇರೆ ಉಂಟು. ಇದು 6 ತಿಂಗಳಾಗ ಆಗ್ತದೆ. ಇದರಲ್ಲಿ 4-5 ವರ್ಷ ಆಯ್ತು ನಮ್ಮಲ್ಲಿ ಗಿಡ ಇರೋದು. 6 ತಿಂಗಳಲ್ಲಿ ಒಳ್ಳೆದಾಗ್ತದೆ. ಮತ್ತೆ ಒಳ್ಳೆ ಗೆಣಸು ಅಂದ್ರೆ ಬೇಗ ಬೇಯುತ್ತದೆ. ಅದರಲ್ಲುಂಟಲ್ಲ ಕೆಲವು ಒಳ್ಳೆ ಇಳುವರಿ ಕೊಡ್ತಿರ್ಬೋದು, ಆದ್ರೆ ನಾವು ಅದನ್ನು ಪದಾರ್ಥ ಮಾಡಬೇಕಿದ್ರೆ ಅದು ಬೇಯುವುದಿಲ್ಲ. ಅಂದ್ರೆ ಕೆಲವು ಗಟ್ಟಿಯಾಗಿರ್ತದೆ. ಒಳ್ಳೆ ಬೇಗ ಬೇಯುವಂತ ಒಂದು ತಳಿ ಇದು. ಅದ ಕಾರಣ ನಾವು 4-5-6 ವರ್ಷ ಆಯ್ತು ಮನೆ ಕಟ್ಟೋದ್ರಿಂದ. ಅಂದ್ರೆ ಇದು ಇದರ ಕೋಲು ಉಂಟಲ್ಲ ನಡುವಾಗ ಎಷ್ಟು ಅಂತರ ಬೇಕು ಅಂತ, ಎಷ್ಟು ಉದ್ದ ಬೇಕು ಅಂತ ಉಂಟಾ? ಉಂಟು. ನಾವೊಂದು ಇದರೊಂದು ಇದು ತುಂಬಾ ದೊಡ್ಡದಾಯ್ತು ಇದು ನಟ್ಟದ್ದು. ಇದು ಇಷ್ಟೇ ಸಾಕಾಗ್ತದೆ ನಮ್ಗೆ. ನಟ್ರೆ 2 ಮಣ್ಣಿನ ಕೆಳಗೆ 2 ಮೇಲೆ ಬಿಟ್ಟು ಸಾಕು. 2 ಗಂಟೆ ಕೆಳಗೆ ಹೋಗ್ಬೇಕು, 2 ಗಂಟೆ ಮೇಲೆ ಬರಬೇಕು, ಅಷ್ಟೇ ಸಾಕಾಗ್ತದೆ. ದೊಡ್ಡದಾಯ್ತು. ನಾವಿದು ಮರ ಗೆಣಸಿಗೆ ಬೇಕೇ ನಟ್ಟದಲ್ಲ, ನೆಕ್ಸ್ಟ್ ನಡ್ಬೇಕಿದ್ರೆ ಗಿಡ ಸಿಕ್ಬೇಕು. ಹೌದು, ಇನ್ನು ದೊಡ್ಡದಾಗ್ತದೆ ಇದು ಅಲ್ವಾ? ಹೌದು. ಇದು ಯಾವುದು ಗಿಡ? ಇದು ನಾನು ಆಗ ಹೇಳಿದೆ ರಕ್ತಚಂದನದ ಸಣ್ಣ ಗಿಡ. ಸಣ್ಣ ಗಿಡ ಕಾಣ್ಲಿಕ್ಕೆ ಹೀಗಿರ್ತದೆ. ಎಲ್ಲ ಆಯುರ್ವೇದಿಕ್ ಬಹಳ ಉಪಯುಕ್ತವಾದದ್ದು. ಇದೆಲ್ಲ ನೀವೇನು ಈ ಸರ್ಪಸುತ್ತ ಅಂತ ಹೇಳಿದ್ರೆ ಅದಕ್ಕೆಲ್ಲ ಬಹಳ ಇದು ಬೇಕಾದ್ದು. ಯಾವ ರಕ್ತಚಂದನ ಇದೆಲ್ಲ ಗಿಡ. ಇದೀಗ ಎಷ್ಟು ಸಮಯ ಆಗಿದೆ ಇದಕ್ಕೆ? ಆಯ್ತು 1 ವರ್ಷ ಆಯ್ತು. ಅದ್ರ ರೆಡಿಯಲ್ಲಿ ಯಾರೋ ತಪ್ಪಿ ಏನು ಇತ್ತಿಲು ಕ್ಲೀನ್ ಮಾಡುವಾಗ ಕಡಿದ್ರು. ಹಾಗೆ ಅದು ಪುನಃ ಬೆಳೆದದ್ದು ಪುನಃ. ಇಲ್ಲಾದ್ರೆ ಇನ್ನೂ ದೊಡ್ಡದಾಗ್ತಿತ್ತು ಅಂತ ಅಲ್ವಾ? ಇದು ಯಾವುದು? ಸಪೋಟ ಚಿಕ್ಕಿನ ಮರ. ಆಯ್ತು ಸ್ವಲ್ಪ ವರ್ಷ ಆಯ್ತು, 7-8 ವರ್ಷ ಆಯ್ತು. ಇದೇನು ನೀವು ಇದರಲ್ಲಿ ಇಳುವರಿ ಬಂದ್ರೆ ಏನು ಹೊರಗೆ ಕೊಡ್ತೀರಾ ಅಥವಾ ನಿಮ್ಮ ಮನೆಗೆ ಮಾತ್ರ? ಯಾವುದೇ ತರಕಾರಿಯನ್ನು ಹೊರಗೆ ಕೊಡುವ ಪದ್ಧತಿ ಇಲ್ಲ. ತರಕಾರಿ ಕೂಡ ನಿಮ್ಮ ಮನೆಯಲ್ಲಿ? ಮನೆ ಹತ್ತಿರ ಇರೋರಿಗೆ ಹಾಗೆ ಹೀಗೆ ಕೊಡ್ತೇವಲ್ಲದೆ, ಮಾರಿ ಬಿಸ್ನೆಸ್ ಆಗಿ ಏನು ಮಾಡಲಿಲ್ಲ. ಅದೇ ಆದ ಕಾರಣ ಅದಕ್ಕೆ 8 ವರ್ಷ ಆಯ್ತಾ ಗಿಡಕ್ಕೆ? ಗಿಡಕ್ಕೆ 8 ವರ್ಷ ಆಯ್ತು. ಎಲ್ಲ ಸಲ ಬೇಕಾದಷ್ಟು ಚಿಕ್ಕ ಹಿಡಿತದೆ, ಸಪೋರ್ಟ್ ಹಿಡಿತದೆ. ಒಳ್ಳೆ ಬಿಸಿಲಿರೋ ಕಾರಣ ಒಳ್ಳೆ ಸಿಹಿ ಇರ್ತದೆ. ಇದೇನು? ಇದು ಯಾವುದು ರಂಗನ? ನಮ್ಮ ಭಾಷೆಯಲ್ಲಿ ಚಕ್ಕೋತ್ರ ಅಂತ ಹೇಳ್ತೇವೆ. ಚಕ್ಕೋತ್ರ ಅಂತ. ಈಗ ಇದು ಏನು ಮದ್ದಿಗೆ ಉಪಯೋಗ ಆಗುವಂಥದ್ದು? ಮದ್ದಿಗೆ ಉಪಯೋಗ ಅಂತ ಹೇಳ್ತಾರೆ. ತಿನ್ನುವ ಅಂತ. ಇದು ಒಳ್ಳೆ ಹಣ್ಣ? ಒಳ್ಳೆ ಹಣ್ಣಾಗಿ ಒಂದು ಸಣ್ಣೊಂದು ಕೇಸರಿ ಬಣ್ಣಕ್ಕೆ ಬರ್ತದೆ. ಕೆಂಪು ಬಣ್ಣ ಕೇಸರಿ ಬಣ್ಣಕ್ಕೆ ಬರ್ತದೆ. ಈ ಸಲ ಸ್ವಲ್ಪ ಕಡಿಮೆ, ಇಲ್ಲದ್ರೆ ಗಿಡ ತುಂಬಾ ಇರ್ತದೆ. ಕಳೆದ ವರ್ಷ ತುಂಬಾ ಆಗಿದೆ. ನೆಕ್ಸ್ಟ್ ವರ್ಷ ಒಳ್ಳೆದಾಗ್ತದೆ. 2 ವರ್ಷಕ್ಕೊಮ್ಮೆ ತುಂಬಾ ಇದು ಬರ್ತದಲ್ವ ಗಿಡ. ಇದಕ್ಕೆ ಎಷ್ಟು ವರ್ಷ ಆಗಿರ್ಬೋದು ಈ ಗಿಡಕ್ಕೆ? 2 ವರ್ಷ ಆಯ್ತು. ಇದಕ್ಕೆ ಸಾಧಾರಣ ಒಂದು 15 ವರ್ಷ ಆಯ್ತು. 15 ವರ್ಷ ಆಯ್ತು. ನಾವು ತುಂಬಾ ಚಿಕ್ಕದವರೆಗೆ ನಟ್ಟದ್ದು. ಬೇರೆ ಏನು ಕೃಷಿ? ಇದೊಂದು 10 ಗ್ರೋ ಬ್ಯಾಗ್ ಅಲ್ಲಿ ಟೊಮ್ಯಾಟೊ ನಟ್ಟಿದ್ದೇವೆ. ಟೊಮ್ಯಾಟೊ ನಾವು ನಮ್ಮ ದಿನಂಪ್ರತಿ ಬಳಕೆಗೆ ಉಪಯೋಗ ಮಾಡುದು. ಅಂಗಡಿ ಅಂತ ಇರ್ತೇವಲ್ಲ, ನಟ್ಟೊಂದು ಪರೀಕ್ಷೆ ಮಾಡಿದ್ದು. ಇದರಿಂದ ಮುಂಚೆ ಮಾಡಿದ್ದು ಗ್ರೋ ಬ್ಯಾಗ್ ಎಲ್ಲ ನಟ್ಟದ್ದು. ಅದಕ್ಕೆ ಗೊಬ್ಬರ ನೀರೆಲ್ಲ ಕಡಿಮೆ ಸಾಕಾಗ್ತದೆ ಹಾಗೆ ಮಾಡಿದ್ದು. ಈಗ ಚೆನ್ನಾಗಿ ಬಂದಿದೆ. ಅದರ ಎಡೆಯಲ್ಲಿ ಇದರಲ್ಲಿ ಒಂದೊಂದು ಬೆಂಡೆಕಾಯಿ ಹಾಕಿದ್ದೇವೆ. ನೋಡಿರ್ಬೋದು, ಎಲ್ಲ ಒಂದೊಂದು ಗಿಡ ಉಂಟು. ಟೊಮ್ಯಾಟೊದ ಎಡೆಯಲ್ಲಿ ಒಂದು ಬೆಂಡೆಕಾಯಿ ಗಿಡ ಮಿಶ್ರ ಆಗಿ ಹಾಕಿದ್ದೇವೆ. ಅದು ಟೊಮ್ಯಾಟೊದ ಇದು ಆದ್ಮೇಲೆ ಬೆಂಡೆಕಾಯಿ. ಇದು ಕೂಡ ಇದೆಲ್ಲ ಟೊಮೆಟೊ ಅಲ್ವಾ? ಎಲ್ಲ ಟೊಮೆಟೊ. ಇದು ನಿಮಗೆ ಟೊಮೆಟೊ ಹೇಗೆ ಗಿಡ ತಂದದ ಅಥವಾ ನಾವು ಕೃಷಿ ಭವನದ ಗಿಡ ತಂದದ್ದು? ಅಲ್ಲಿ ನಮ್ಮ ಸರ್ಕಾರದ ಕೆಲವು ಪದ್ಧತಿಯಲ್ಲಿ ಉಂಟು, ನಾವು ಅದನ್ನು ಉಪಯೋಗ ಮಾಡುದಿಲ್ಲ ಅಂತ ಮಾತ್ರ. ನಮ್ಮ ಕೃಷಿ ಭವನದಲ್ಲಿ ಈ ಸಲ ಒಂದು ಕಿಟ್ಟಲ್ಲಿ ಇತ್ತು, 100 ರೂಪಾಯಿ ಕೊಟ್ಟವರಿಗೆ ನಮ್ಮ ಪಂಚಾಯತಲ್ಲಿ. ಅದನ್ನು ತೆಗೆದಿದ್ದೇವೆ. ಅದರಲ್ಲಿ ಟೊಮೆಟೊದ ಗಿಡ ಇತ್ತು, ಸ್ವಲ್ಪ ಗೊಬ್ಬರ ಇದೆಲ್ಲ ಇತ್ತು.